ಜೂನ್ 3ರಂದು ನಡೆಯುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿರುವ ವಿವೇಕಾನಂದರವರಿಗೆ ಮೊದಲ ಪ್ರಾಶಸ್ತ್ಯದ ಮತಗಳನ್ನು ನೀಡುವ ಮೂಲಕ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಸ್ತೂರ್ ಬಿಳಿಯಪ್ಪ ಅವರು ಮನವಿ ಮಾಡಿದರು. ಭಾರತೀನಗರದ ಸುದ್ದಿಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜನತಾದಳದ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಗೋವಿಂದೇಗೌಡರು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದಾರೆ. ಲಕ್ಷಾಂತರ ಜನರನ್ನು ಶಿಕ್ಷಕರನ್ನಾಗಿ ನೇಮಕ ಮಾಡಿದ್ದಾರೆ. ಇದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಅನುಕೂಲವಾಗಿದೆ. ಅದೇ ರೀತಿ ಎಚ್.ಡಿ. ಕುಮಾರಣ್ಣ ಅವರು ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ 1,500ಕ್ಕಿಂತ ಹೆಚ್ಚಾಗಿ ಪ್ರೌಢಶಾಲೆಗಳು, ಪದವಿ ಪೂರ್ವ ಕಾಲೇಜು, ಐಟಿಐ ಕಾಲೇಜು, ಪದವಿ ಕಾಲೇಜನ್ನು ತೆರೆದಿದ್ದಾರೆ. ಇದರಿಂದ ಅನೇಕ ಶಿಕ್ಷಕರಿಗೆ ಕೆಲಸಗಳು ದೊರೆತಿವೆ. ಈ ರೀತಿ ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದಂತಹ ಪಕ್ಷ ರಾಜ್ಯದಲ್ಲಿ ಇದ್ದರೆ ಅದು ಜನತಾದಳದ ಪಕ್ಷ ಮಾತ್ರ ಎಂದು ವಿವರಿಸಿದರು. ಏನು ಜನತಾದಳದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗೋವಿಂದೇಗೌಡರು ಒಂದು ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ರು. ಲಕ್ಷಾಂತರ ಜನರನ್ನ ಶಿಕ್ಷಕರಾಗಿ ನೇಮಿಸ್ಕೊಂಡ್ರು. ಇದರಿಂದ ಲಕ್ಷಾಂತರ ಜನರಿಗೆ ಅನುಕೂಲ ಆಯಿತು. ಅದೇ ರೀತಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 1,500ಕ್ಕಿಂತ ಹೆಚ್ಚಾಗಿ ಪ್ರೌಢಶಾಲೆಗಳನ್ನ ಇಡೀ ರಾಜ್ಯದಾದ್ಯಂತ ತೆರೆದರು. 1,000ಕ್ಕೂ ಅಧಿಕ ಪದವಿ ಪೂರ್ವ ಕಾಲೇಜುಗಳನ್ನ ತೆರೆದರು. ITI ಹಾಗೆ ಪದವಿ ಕಾಲೇಜುಗಳನ್ನ ಸುಮಾರು 500 ಕಾಲೇಜಿಗಿಂತ ಹೆಚ್ಚಿನ ಕಾಲೇಜುಗಳನ್ನ ತೆರೆದರು. ಇದರ ಮುಖಾಂತರ ಅನೇಕ ಶಿಕ್ಷಕರುಗಳಿಗೆ ಕೆಲಸ ಸಿಕ್ತು. ಈ ರೀತಿ ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಪಕ್ಷ ರಾಜ್ಯದಲ್ಲಿದ್ದರೆ ಅದು ಜನತಾದಳ ಪಕ್ಷ. ಅದ್ರ ಜೊತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಬೈಸ್ಕೂಲ್ ಕೊಡೋದ್ರ ಮುಖಾಂತರ ಶಿಕ್ಷಣ ಕ್ಷೇತ್ರಕ್ಕೆ ಜನರು ಮಕ್ಕಳು ಜಾಸ್ತಿ ಸೇರಿಸೋದ್ರ ಮುಖಾಂತರ ಶಾಲಾ ಕಾಲೇಜುಗಳು ಜಾಸ್ತಿ ತೆರೀತವೆ. ಶಾಲಾ ಕಾಲೇಜುಗಳು ಜಾಸ್ತಿ ತೆರೆದ್ರೆ ಅನೇಕ ಜನರ ವಿದ್ಯಾವಂತರಿಗೆ ಕೆಲಸ ಸಿಗ್ತದೆ ಅಂತಕ್ಕಂಥದ್ದನ್ನು ಮನಗಂಡು ಯಡಿಯೂರಪ್ಪನವರು ಕೂಡ ಬೈಸ್ಕೂಲ್ ಕೊಡೋದ್ರ ಮುಖಾಂತರ ಒಂದು ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ರು. ಹೀಗಾಗಿ ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಏನು ಸ್ಪರ್ಧೆ ಮಾಡಿದರು ವಿವೇಕಾನಂದ ಅವರು ಶಿಕ್ಷಣದ ಬಗ್ಗೆ ಅಪಾರವಾದಂಥ ಕಾಳಜಿ ಇರತಕ್ಕಂಥವರು. ಈಗಿನ ಶಿಕ್ಷಣ ಸಚಿವರು ತಾವು ಮಾಧ್ಯಮದ ಮುಖಾಂತರ ತಾವೆಲ್ಲರೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ತಾವೆಲ್ಲರೂ ಕೂಡ ಬುದ್ಧಿವಂತರುಗಳು, ಮಾಸ್ಟರ್ಗಳು ನೋಡಿದ್ದೀರಿ. ಕನ್ನಡನೇ ಬರೋದಿಲ್ಲ ಅಂತೇಳಿ ಹೇಳ್ತಕ್ಕಂಥ ಒಬ್ಬ ಮಂತ್ರಿನ ಮಾಡಿಕೊಂಡಿರ್ತಕ್ಕಂಥವ್ರು ಈ ಕಾಂಗ್ರೆಸ್ ಸರ್ಕಾರದವರು. ಕನ್ನಡನೇ ಬರದೇ ಇರತಕ್ಕಂಥ ಒಂದು ಆ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಹೇಗಾಗಿದೆ ಅಂತಂದರೆ ಸುಮಾರು 78 ಶಾಲೆಗಳಿಗೂ ಅಧಿಕ ಶಾಲೆಗಳಲ್ಲಿ ಇವತ್ತು ಶೂನ್ಯ ರಿಸಲ್ಟು, 30%ಗಿಂತ ಹೆಚ್ಚಿನ ರಿಸಲ್ಟು ಈ ಸರಿ ಕಡಿಮೆ ಆಗಿದೆ. ಕಾರಣ ಏನು ಅಂತಂದರೆ ಅವೈಜ್ಞಾನಿಕವಾಗಿ ವರ್ತಿಸ್ತಕ್ಕಂಥ ಸರ್ಕಾರ ಮತ್ತು ಈ ಸರ್ಕಾರದ ಮಂತ್ರಿ. ಹೀಗಾಗಿ ಇಂಥ ಸರ್ಕಾರಕ್ಕೆ ಓಟ್ ಕೊಡೋದ್ರ ಮುಖಾಂತರ ಶಿಕ್ಷಣ ಇನ್ನೂ ಅಧೋಗತಿಗೆ ಹೋಗ್ತದೆ. ಇದನ್ನು ತಾವೆಲ್ಲರೂ ಕೂಡ ಪದವೀಧರ ಕ್ಷೇತ್ರದಲ್ಲಿರ್ತಕ್ಕಂಥ ತಾವೆಲ್ಲರೂ ಕೂಡ ಮನಗಂಡಿದ್ದೀರಿ. ಹಾಗಾಗಿ ಶಿಕ್ಷಣದಲ್ಲಿ ಏನಾದರೂ ಒಂದು ದೊಡ್ಡ ಬದಲಾವಣೆ ಆಗಬೇಕು, ಒಂದು ಕ್ರಾಂತಿ ಆಗಬೇಕು ಅಂತಂದರೆ ಈ ಮೈತ್ರಿಕೂಟದ ಅಭ್ಯರ್ಥಿಯಿಂದ ಸಾಧ್ಯ ಆಗ್ತದೆ. ನಮ್ಮ ಅಭ್ಯರ್ಥಿನೂ ಕೂಡ ಶಿಕ್ಷಣದ ಬಗ್ಗೆ ಅಪಾರ ಕಳಕಳಿ ಉಳ್ಳಿರ್ತಕ್ಕಂಥವ್ರು. ಹಾಗಾಗಿ ದಯಮಾಡಿ ಈ ಮೈತ್ರಿಕೂಟದ ಅಭ್ಯರ್ಥಿಯನ್ನು ಬೆಂಬಲಿಸೋದ್ರ ಮುಖಾಂತರ ಶಿಕ್ಷಣ ಕ್ಷೇತ್ರದ ಒಂದು ಕ್ರಾಂತಿ ಉಂಟು ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು. ನಮ್ಮ ಅಭ್ಯರ್ಥಿ ಗುರುತು ಕ್ರಮಸಂಖ್ಯೆ 2ಕ್ಕೆ ಓಟ್ ಕೊಡೋದ್ರ ಮುಖಾಂತರ ತಾವು ಅತ್ಯಂತ ಹೆಚ್ಚಿನ ಬಹುಮತಗಳಿಂದ ಪ್ರಥಮ ಪ್ರಾಶಸ್ತ್ಯ ಮತ ಕೊಡೋದ್ರ ಮುಖಾಂತರ ಜಯಗಳಿಸಬೇಕು ಹಾಗೆ ಅಂತೇಳಿ ತಮ್ಮ ಅತ್ಯಂತ ವಿನಮ್ರವಾಗಿ, ಅತ್ಯಂತ ಭಕ್ತಿಯಿಂದ ತಮ್ಮನ್ನು ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ಮುಖಾಂತರ.